ಫ್ರೆಂಡ್ಸ್, ನಾನು ಮೊನ್ನೆ ಹೇಳಿದ್ದೆ ನಮ್ಮ ರಿಲೇಟಿವ್ ಒಬ್ಬರು ಗ್ಯಾಸ್ ಅಂತ ಕೆಲವು ಫುಡ್ ತಿನ್ನೋದಿಲ್ಲ ಅಂತ. ಅದು ನಿಜನಾ? ಇದಕ್ಕೆ ಸೈಂಟಿಫಿಕ್ ಬೇಸ್ ಇದೆನಾ ಅಥವಾ ಇದು ಆಗದಾಗೆ ಏನು ಮಾಡ್ಬೋದು ಅಂತ ನಾನು ಇವತ್ತು ಡೀಟೇಲಾಗಿ ಹೇಳ್ತಾ ಇದ್ದೀನಿ. ನೀವು ನನಗೆ ಇನ್ನೂ ಫಾಲೋ ಮಾಡಲಿಲ್ಲ ಅಂದರೆ ಮೊದಲು ಫಾಲೋ ಮಾಡಿ, ಹಾಗೂ ಈ ಪೋಸ್ಟ್ ಸೇವ್ ಮಾಡಿ, ಯಾರಿಗೆ ಬೇಕೋ ಅವರಿಗೆ ಶೇರ್ ಮಾಡಿ. ಎಲ್ಲರಿಗೂ ಗೊತ್ತಿದೆ, ಕಾಳು ಬೇಳೆಗಳು ತಿಂದರೆ ಗ್ಯಾಸ್ ಆಗ್ತದೆ. ಹಾಗೆ ಕೆಲವು ತರಕಾರಿಗಳು, ಕ್ಯಾಬೇಜು, ಬ್ರೋಕೊಲಿ, ಕಾಲಿಫ್ಲವರು, ಇನ್ನೊಂದು ಕೆಲವು ತರಕಾರಿಗಳು ತಿಂದರೆ ಗ್ಯಾಸ್ ಆಗ್ತದೆ. ಗಡ್ಡೆಗಳು, ಬಟಾಟೆ, ಸ್ವೀಟ್ ಪೊಟ್ಯಾಟೊ ಇವುಗಳೆಲ್ಲ ತಿಂದರೆ ಗ್ಯಾಸ್ ಆಗ್ತದೆ. ಅದೇ ಥರ ಗ್ಯಾಸ್ ಫಿಲ್ಡ್ ಡ್ರಿಂಕ್ಸ್, ಕಾರ್ಬೋನೇಟೆಡ್ ಡ್ರಿಂಕ್ಸ್ ತಿಂದರೂ ಕೂಡ ಗ್ಯಾಸ್ ಆಗ್ತದೆ. ಇದು ಯಾಕಪ್ಪ ಆಗ್ತದೆ ಅಂದರೆ ಇದಕ್ಕೆ ಸೈಂಟಿಫಿಕ್ ಬೇಸಿಸ್ ಇದೆ. ಇದೆಲ್ಲ ಫರ್ಮೆಂಟಬಲ್ ಆಲಿಗೋ ಡೈ ಮೊನೊಸ್ಯಾಕರೈಡ್ಸ್ ಹಾಗೂ ಪಾಲಿಯಾಲ್ಸ್ ಅಂತ ಕಾಂಪ್ಲೆಕ್ಸ್ ಸ್ಟಾರ್ಚ್ ಇರ್ತದೆ ಈ ಫುಡ್ಗಳಲ್ಲಿ. ಇದು ಡೈಜೆಸ್ಟ್ ಆಗಲಿಕ್ಕೆ ಟೈಮ್ ಹಿಡಿತದೆ. ಈ ಕಾಳು ಬೇಳೆಗಳಲ್ಲಿ ಸ್ಟಾರ್ಚ್ ಇರೋದು, ಅದು ಸಣ್ಣ ಕರುಳಿಂದ ದೊಡ್ಡ ಕರುಳಿಗೆ ಹೋದ ಮೇಲೆ ಅದು ಡೈಜೆಸ್ಟ್ ಆಗುವಾಗ ಫರ್ಮೆಂಟ್ ಆಗಿ ಗ್ಯಾಸ್ ಉತ್ಪತ್ತಿ ಮಾಡುತ್ತದೆ. ಗಟ್ಟಲ್ಲಿ ಬ್ಯಾಕ್ಟೀರಿಯಾ ಇರ್ತದೆ, ಒಳ್ಳೆ ಹೆಲ್ದಿ ಬ್ಯಾಕ್ಟೀರಿಯಾ. ಇದು ಡೈಜೆಸ್ಟ್ ಮಾಡುವಾಗ ಗ್ಯಾಸ್ ಉತ್ಪತ್ತಿ ಆಗೋದ್ರಿಂದ ಗ್ಯಾಸ್ ರಿಲೀಸ್ ಆಗ್ತದೆ ನಿಜವಾಗ್ಲೂ. ಹಾಗಾಗಿ ನಮಗೆ ಗೇಷಿಯಸ್ ಫೀಲಿಂಗ್ ಅಥವಾ ಬ್ಲೋಟಿಂಗ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇರ್ತದೆ. ಹಾಗಾದರೆ ಈ ಫುಡ್ಗಳಲ್ಲಿ ತಿಂದ ಮೇಲೆ ಗ್ಯಾಸ್ ಆಗದಂಗೆ ನಾವು ಏನು ಮಾಡ್ಬೋದು? ಈ ಕಾಳು ಬೇಳೆಗಳು ಹಾಗೂ ಇತರ ಫುಡ್ಗಳು, ದೇ ಆರ್ ನ್ಯೂಟ್ರಿಯೆಂಟ್ ಪ್ಯಾಕ್ಡ್ ಫುಡ್ಸ್, ಹೈ ಪ್ರೋಟೀನ್, ಹೈ ಫೈಬರ್ ರಿಚ್ ಫುಡ್ಸ್, ಹಾಗೆ ಮೈಕ್ರೋನ್ಯೂಟ್ರಿಯೆಂಟ್ಸ್, ವಿಟಮಿನ್ಸ್ ಎಲ್ಲ ಇರೋದ್ರಿಂದ ಇದು ನಮ್ಮ ದೇಹಕ್ಕೆ ಅತಿಯಾಗಿ ಬೇಕು. ಆಮೇಲೆ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಕಂಪ್ಲೀಟ್ ಅವಾಯ್ಡ್ ಮಾಡಬಾರ್ದು. ಆದರೆ ಇದನ್ನು ಹೇಗಪ್ಪ ತಿನ್ನೋದಂದರೆ, ಕಾಳು ಬೇಳೆಗಳನ್ನು ಬೇಯಿಸುವಾಗ ಕಾಳುಗಳನ್ನು ಸ್ಪೆಷಲಿ 8 ರಿಂದ 12 ತಾಸು ನೆನೆಸಿ ಅದು ನೀರು ಬಿಸಾಡಿ ಆಮೇಲೆ ಕುಕ್ಕರಲ್ಲಿ ಸರಿಯಾಗಿ ಕುಕ್ ಮಾಡಬೇಕು. ಬೇಕಾದರೆ ಅಸಫಿಟಿಡ ಅಥವಾ ಹಿಂಗು ಸ್ವಲ್ಪ ಹಾಕಿದರೆ ಗ್ಯಾಸ್ ಆಗೋದು ಕಡಿಮೆ ಆಗ್ತದೆ. ಅದೇ ಥರ ಬೇಳೆ ಸಾರು ಮಾಡುವ ಮುಂಚೆ ಬೇಳೆಯನ್ನು 15 ನಿಮಿಷ ನೀರಲ್ಲಿ ನೆನೆಸಿಟ್ಟು ಮತ್ತು ನೀರು ಚೆಲ್ಲಿ ಮತ್ತೆ ಕುಕ್ ಮಾಡಿದರೆ ಗ್ಯಾಸ್ ಆಗೋದು ಕಡಿಮೆ ಆಗ್ತದೆ. ಆಮೇಲೆ ಇದೆಲ್ಲ ಗೇಷಿಯಸ್ ಫುಡ್ಗಳನ್ನು ತಯಾರು ಮಾಡುವಾಗ ಹಿಂಗು ಒಂದು ಚಿಟಿಕೆಯಷ್ಟು ಹಾಕಿದರೆ ಎಲ್ಲದಕ್ಕೂ ಹೆಲ್ಪ್ ಆಗ್ತದೆ. ಆಮೇಲೆ ನಿಮಗೆ ಗ್ಯಾಸ್ ಆಗ್ತದೆ ಅಂದರೆ ಸ್ವಲ್ಪ ಕ್ವಾಂಟಿಟಿಯನ್ನು ತಿನ್ನಿ, ನಿಧಾನವಾಗಿ ತಿನ್ನಿ, ಜಗದು ತಿನ್ನಿ, ನಿಧಾನವಾಗಿ ಕ್ರಮೇಣ ಕ್ವಾಂಟಿಟಿ ಜಾಸ್ತಿ ಮಾಡಿ. ಇನ್ನೂ ಗ್ಯಾಸ್ ಆಗ್ತದೆ ಅಂದರೆ ಅದರ ಜೊತೆಗೆ ಪ್ರೋಬಯೋಟಿಕ್ ಆದ ನಮ್ಮದು ಕರ್ಡ್ಸ್ ಅಥವಾ ನಮ್ಮದು ಮೊಸರನ್ನು ತಿಂದರೆ ಕೆಲವರಿಗೆ ಗ್ಯಾಸ್ ಆಗೋದಿಲ್ಲ. ಹಾಗೆ ಈ ತರಕಾರಿಗಳನ್ನು ಸರಿ ಬೇಯಿಸಿ, ಅರ್ಧ ಬೆಂದ ತರಕಾರಿ ಒಳ್ಳೆಯದಂತಾರೆ, ಗ್ಯಾಸ್ ಆಗ್ತದ್ರೆ ಸರಿ ಬೇಯಿಸಿ ತಿನ್ನಿ. ಬೇಕಾದರೆ ಅದಕ್ಕೆ ಕೂಡ ಸ್ವಲ್ಪ ಹಿಂಗು ಹಾಕಿ. ಕಾರ್ಬೋನೇಟೆಡ್ ಡ್ರಿಂಕ್ಸನ್ನು ಅವಾಯ್ಡ್ ಮಾಡಿ. ಆಮೇಲೆ ತಿನ್ನುವಾಗ ಜಗಿದು ನಿಧಾನಕ್ಕೆ, ಯಾಕಂದರೆ ಮಾತಾಡುವಾಗ ಬೇಗ ತಿಂದರೆ ನಾವು ಗ್ಯಾಸ್ ಸಾಲ್ವ್ ಮಾಡೋದ್ರಿಂದ ಅದರಿಂದ ಕೂಡ ಬ್ಲೋಟಿಂಗ್ ಅಥವಾ ಗ್ಯಾಸ್ ಆಗೋದು ಸಾಮಾನ್ಯ. ಆಮೇಲೆ ಸಾಕಷ್ಟು ನೀರು ಕುಡಿಯಿರಿ. ಈ ಕಾಂಪ್ಲೆಕ್ಸ್ ಸ್ಟಾರ್ಚ್ಗಳು ಅಥವಾ ಹೈ ಪ್ರೋಟೀನ್ ಫುಡ್ಗಳು ಡೈಜೆಸ್ಟ್ ಆಗಲಿಕ್ಕೆ ದೇಹಕ್ಕೆ ನೀರು ಬೇಕಾಗಿರ್ತದೆ. ಹಾಗಾಗಿ ನೀರು ಕಡಿಮೆ ಆದರೂ ಕೂಡ ಬ್ಲೋಟಿಂಗ್ ಜಾಸ್ತಿ ಆಗ್ಬೋದು. ಅದೇ ಥರ ಉಪ್ಪು ಆಹಾರದಲ್ಲಿ ಕಮ್ಮಿ ಮಾಡಿ. ಜಾಸ್ತಿ ಉಪ್ಪು ಇದ್ದರೆ ಅದು ಜಾಸ್ತಿ ನೀರು ಇಟ್ಕೊಳ್ತದೆ, ಹಾಗೂ ಗ್ಯಾಸ್ ಪ್ರೊಡ್ಯೂಸ್ ಮಾಡ್ಬೋದು. ಆಮೇಲೆ ಆ್ಯಕ್ಟಿವ್ ಇದ್ದವರಿಗೆ ಗ್ಯಾಸ್ ಆಗೋದು ಕಡಿಮೆ ಅಥವಾ ಬ್ಲೋಟಿಂಗ್ ಆಗೋದು ಕಡಿಮೆ. ಹಾಗಾಗಿ ನೀವು ಆ್ಯಕ್ಟಿವ್ ಇರಿ, ಓಡಾಡ್ಕೊಂಡಿರಿ. ಕೂತ್ಕೊಂಡಿದ್ದರೆ ಅದು ಗ್ಯಾಸ್ ಆಗೋದು ನಾವು ಟ್ರಾವೆಲ್ ಮಾಡುವಾಗ ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ. ಸಾಧಾರಣ ಗ್ಯಾಸ್ ಆಗಿರ್ತದೆ, ಯಾಕಂದರೆ 8 ತಾಸು 12 ತಾಸು ಬಸ್ಸಲ್ಲಿ ಅಥವಾ ಕೂತ್ಕೊಂಡು ಬಂದರೆ ಗೇಷಿಯಸ್ ಫೀಲಿಂಗ್ ಆಗ್ತದೆ. ಅದೇ ಥರ ಊಟ ಆದಮೇಲೆ ಸ್ವಲ್ಪ ವಾಕಿಂಗ್ ಮಾಡಿದರೂ ಕೂಡ ಗೇಷಿಯಸ್ ಫೀಲಿಂಗ್ ಕಡಿಮೆ ಆಗ್ಬೋದು. ಅಥವಾ ತಿಂದ ಮೇಲೆ ಒಂದು ವೇಳೆ ಗ್ಯಾಸ್ ಆದರೆ, ನಿಮಗೆ ಗ್ಯಾಷಿಯಸ್ ಫೀಲಿಂಗ್ ಆದರೆ, ಬಿಸಿ ನೀರಿಗೆ ಸ್ವಲ್ಪ ಹಿಂಗು ಕಲಿಸಿ ನೀವು ಕುಡಿದರೆ ತಕ್ಷಣ ಸರಿ ಆಗ್ತದೆ. ನಾವೆಲ್ಲ ಸಣ್ಣದಿರುವಾಗ ಹೊಟ್ಟೆ ಬಿರಿಯುವಷ್ಟು ಹಲಸಿನ ಹಣ್ಣು ತಿಂದು ಅಮ್ಮ ಹೊಟ್ಟೆ ನೋಯ್ತದೆ ಅಂದಾಗ ಅಮ್ಮ ಸ್ವಲ್ಪ ಹಿಂಗು ಕಲಿಸಿ ಕೊಡ್ತಾಯಿದ್ರು ಬೆಚ್ಚಗೆ ನೀರಲ್ಲಿ, ಸರಿ ಆಗ್ತಿತ್ತು. ಅದೇ ಥರ ಊಟ ಆದಮೇಲೆ ಸೋಂಪು ತಿನ್ನೋದು, ಬಡೆಸೊಪ್ಪು ತಿನ್ನೋದು ಅಥವಾ ಅನಿಸಿ ಡ್ರಿಂಕ್ಸ್ ಕುಡಿಯೋದ್ರಿಂದ ಸ್ವಲ್ಪ ಗ್ಯಾಸ್ ಕಡಿಮೆ ಆಗ್ತದೆ. ಊಟ ಆದಮೇಲೆ ಒಂದು 10 ನಿಮಿಷ ವಾಕಿಂಗ್ ಮಾಡಿದರೂ ಕೂಡ ಗ್ಯಾಸ್ ಕಡಿಮೆ ಆಗ್ತದೆ. ಅಥವಾ ಹರ್ಬಲ್ ಟೀಸು, ಇನ್ಯಾವುದು ಡ್ರಿಂಕ್ಸ್ ಸಣ್ಣ ಮಟ್ಟಿನಲ್ಲಿ ಕುಡಿದರೆ ಹೆಲ್ಪ್ ಆಗ್ಬೋದು. ಹೀಗೆ ಈ ಫುಡ್ಗಳನ್ನು ಅವಾಯ್ಡ್ ಮಾಡಬೇಡಿ, ಯಾಕಂದರೆ ಇದು ಇಂಪಾರ್ಟೆಂಟ್ ನ್ಯೂಟ್ರಿಯಸ್ ಫುಡ್. ಹಾಗಂತ ಗ್ಯಾಸ್ ತುಂಬ ದಿನದಿಂದ ನಿಮಗೆ ಟ್ರಬಲ್ ಮಾಡ್ತಾ ಇದ್ದರೆ ಅದು ಬರೀ ಗ್ಯಾಸ್ ಅಂತ ಸುಮ್ಮನೆ ಕೂತ್ಕೊಳ್ಬೇಡಿ. ಡಾಕ್ಟ್ರ್ ಹತ್ರ ಹೋಗಿ ಪರೀಕ್ಷೆ ಮಾಡಿಸ್ಕೊಳ್ಳಿ, ಏನೋ ತೊಂದರೆ ಇದೆ ನಾನು ನೋಡಿಕೊಳ್ಳಿ. ಬರೀ ಕಷಾಯ ಕುಡಿದು ನಿಮ್ಮಷ್ಟಕ್ಕೆ ನೀವು ಮನೆಯಲ್ಲಿ ಇರಬೇಡಿ. ಐ ಹೋಪ್ ದಿಸ್ ವಾಸ್ ಯೂಸ್ಫುಲ್.